ನನ್ನ ಮೊದಲನೇ ಫೈನಲ್ ಎಕ್ಸಾಮ್ಗೆ ಬೆಳಗ್ಗೆನೆ ರೆಡಿಯಾಗಿ ಹೊರಟು ಬಸ್ ಸ್ಟ್ಯಾಂಡ್ಗೆ ಬಂದು ಮೇಲೆ ನೋಡಿದ್ರೆ ಹಾಗೆ ಮೋಡ ಕವಿದ ವಾತಾವರಣ. ಹಾಗೆ ಬಸ್ ಹತ್ತಿ ಸೀದಾ KM ದೊಡ್ಡಿಗೆ ಬಂದು KM ದೊಡ್ಡಿಲಿ ಬಸ್ ಇಳಿದು ಕಾಲೇಜ್ ಗೇಟ್ ಹತ್ರ ಬಂದರೆ ಜನಸಾಗರ. ನಾವು 8 ಗಂಟೆಗೆ ಬಂದ್ವಿ, ಅದಕ್ಕೆ ಒಬ್ಬರು ಕಾಣಿಸ್ಲಿಲ್ಲ. ಅದ್ರಲ್ಲಿ ಬೇರೆ ನಮ್ಮ ಕಾಲೇಜಲ್ಲಿ BET ಫೆಸ್ಟ್ ನಡೀತಾ ಇರೋದ್ರಿಂದ 10 ಗಂಟೆ ಮೇಲಂತೂ ಹೆವಿ ಜನ ಬರ್ತಾರೆ. ನಾವು ಊರಿಗೆ ಮುಂಚೆ ಬಂದಿರೋದ್ರಿಂದ ಕಾಲೇಜ್ ಗೇಟೇ ಇನ್ನೂ ತೆಗ್ದಿರ್ಲಿಲ್ಲ. ನಾವು ಬಂದ ತಕ್ಷಣ ಹೋಗಿ ಗೇಟ್ ತೆಗೆದ್ರು. ನಮ್ಮ ಕ್ಲಾಸವರೆಲ್ಲ ಮಾತಾಡ್ಕೊಂಡು ಹಾಗೆ ಲೈನಲ್ಲೇ ಒಳಗೋದ್ವಿ. ಎಕ್ಸಾಮ್ ಶುರುವಾಗಿ ಮಧ್ಯಾಹ್ನ ತನಕ ಪ್ರೆಸೆಂಟೇಷನ್ ನಡೀತಾನೆ ಇತ್ತು. ಅದೇನೋ ಗೊತ್ತಿಲ್ಲ, ನನ್ನ ಅದೃಷ್ಟನೋ ದುರದೃಷ್ಟನೋ ನಾನು ಪ್ರೆಸೆಂಟೇಷನ್ ಮಾಡೋ ಟೈಮ್ಗೆ ಕರೆಕ್ಟಾಗಿ ಊಟಕ್ಕೆ ಕಳಿಸಿದ್ರು. ಫೈನಲಿ ನನ್ನ ಪ್ರೆಸೆಂಟೇಷನ್ ಎಲ್ಲ ಮುಗಿಸ್ಕೊಂಡು BET ಫೆಸ್ಟ್ ನೋಡೋಣ ಅಂತ ಅನುಪಮನ್ ಜೊತೆ ಆಚೆ ಬಂದೆ. ಏನೆಲ್ಲರೂ ಸುತ್ತ ಸ್ಟಾಲ್ಗಳನ್ನ ಹಾಕೊಂಡು ಮಧ್ಯ ಡ್ಯಾನ್ಸ್ನ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಹಾಗೆ ನನ್ನ ಮನಸ್ಸಲ್ಲಿ ನಮಗೆಲ್ಲ ಎಕ್ಸಾಮ್ ಇಟ್ಟು ಬೇರೆಯವ್ರು ಏನಪ್ಪ ಹಿಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಅದ್ರ ಮಧ್ಯೆ ಭಾರತಿ ಕಾಲೇಜ್ ಆಫ್ ಫಾರ್ಮಸಿ ಅವರು ಹೆಲ್ತ್ ಸ್ಕ್ರೀನಿಂಗ್ ಬೇರೆ ಇಟ್ಟಿದ್ರು. ಪ್ರತಿ ವರ್ಷ ನಾವೇ ಫಾರ್ಮ್ ಡೇ ಅವ್ರು ಮಾಡ್ತಾ ಇದ್ವಿ, ಈ ವರ್ಷ ಬೇರೆಯವ್ರು ಮಾಡ್ತಾ ಇದ್ದಾರೆ. ಹಾಗೆ ಆ ಕಡೆಯಿಂದ ಈ ಕಡೆ ಬಂದ್ರೆ ಇಲ್ಲಿ ಹುಡುಗಿರು ಡ್ಯಾನ್ಸ್ ಕಾಸ್ಟ್ಯೂಮ್ಸ್ ಹಾಕೊಂಡು ಡ್ಯಾನ್ಸ್ ಆಡಕ್ ಹೋಗ್ತಾ ಇದ್ರು. ಈ ಕಡೆ ನೋಡಿದ್ರೆ ಇನ್ ಮಿಕ್ಕಿದ ಹುಡುಗಿರು ಸೆಲ್ಫಿಗಳನ್ನ ತಗೊಂಡು ಫೋಟೋಸ್ ಹೆಂಗಿದ್ದೇವೆ ಅಂತ ನೋಡ್ಕೊಂತ ಇದ್ರು. ಪಾಪ ಇಡೀ ಭಾರತೀಯ ಎಜುಕೇಶನ್ ಟ್ರಸ್ಟ್ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ನಮ್ಮ ಫಾರ್ಮ್ ಡೇ ಅವ್ರಿಗೆ M.Pharm ಅವ್ರಿಗೆ ಎಕ್ಸಾಮು ಮತ್ತೆ ಪ್ರೆಸೆಂಟೇಷನ್ ಚಿಂತೆ. ಇಲ್ಲಿ ವಿನಯ್ ಕೈ ಮುರ್ಕೊಂಡಿದ್ರು ಪಾಪ, ಬಂದು ಪ್ರೆಸೆಂಟೇಷನ್ಗೆ ರೆಡಿ ಮಾಡ್ಕೊಂತ ಇದ್ದ, ಥೀಸಿಸ್ ಬುಕ್ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ. ಇದ್ರ ಮಧ್ಯೆ ನಾ ಹೇಳೋದೇ ಮರ್ತೆ, ನಾನು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಹಿತೇಶ ಜೋಲ್ ಮಾತ್ರ ಸುಸ್ಬೇಡ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹಾಗೆ ತರ್ಲೆ ಪರ್ಲೆ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಫೀಲ್ಡ್ ಹೋಗೋಣ ಅಂತ ಆಚೆ ಬಂದ್ರೆ ಆಂಟಿ ಸಿಕ್ಕಿದ್ರು. ಆಂಟಿ ನಮಸ್ಕಾರ. ಇಲ್ಲಿ ನೋಡಿ, ಟ್ರಾನ್ಸಿಷನ್ ವಿಡಿಯೋಗಳು ರೀಲ್ಸ್ಗಳು ಬೇಜಾನ್ ಮಾಡ್ತಾವ್ರೆ. ಇದ್ರ ಮಧ್ಯೆ ಚುರುಮುರಿ ತಗೊಂಡು ಅವ್ರು ಹೇಳ್ತಾ ಇರೋ ಹಾಡನ್ನ ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಇಲ್ಲಿ ಹಿತೇಶು ಸೈಲೆಂಟ್ ಆಗಿ ಒಬ್ನೇ ಬಂದು ಚುರುಮುರಿ ತಿಂತಾ ಇದ್ದ. ಫೈನಲಿ ಸಂಜೆ ಹಾಕಿದ ಲೈಟಿಂಗ್ ನ ನೋಡಿದೆ. ಹಾಗೆ ಆಚೆ ಬಂದು ಬೇಕ್ರಿ ಆಂಟಿನ ಮಾತಾಡಿಸ್ತಾ ಇದೆ. ಕೊಟ್ರ ನನ್ನ ಹೆಸರು ಹೇಳಿ, ಯಾರ ಕೊಟ್ರ ಕೊಟ್ಟವ್ರ? ಏ ನಿಜ ಅಕ್ಕ. ಎಕ್ಸಾಮ್ ಇತ್ತು, PPT. ಕೊಟ್ಟೆ.